ಇನ್ನು ಐಟಿ ಉದ್ಯಮಿಗಳಿಗೆ ಡಿಸಿಎಂ ಡಿಕೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಡೆಲ್ಲಿ, ಮುಂಬೈ ಎಲ್ಲಾದ್ರೂ ಹೋಗಿ ಸಮಸ್ಯೆ ತೋರಿಸ್ತೀವಿ. ಕಿರಣ್ ಮಜುಮ್ದಾರ್ ಸೇರಿ ಉದ್ಯಮಿಗಳಿಗೆ ಡಿಕೆ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ. ಇಲ್ಲಿ ಉದ್ಯೋಗ ಪ್ರಾರಂಭಿಸಿದವರು ದೊಡ್ಡವರಾಗಿದ್ದಾರೆ. ಮೊದಲು ಹೇಗಿದ್ವಿ ಅನ್ನೋದನ್ನ ಮರೆತು ಮಾತನಾಡ್ತಾ ಇದ್ದಾರೆ. ನಾವು ಬಂದ ಮೂಲ ಹೇಗಿತ್ತು, ದೊಡ್ಡವರು ಹೇಗಾದ್ವಿ, ಇದೆಲ್ಲ ಮರೆತು ಟ್ವೀಟ್ ಮಾಡ್ತಾರೆ, ಮೆಸೇಜ್ ಹಾಕ್ತಾರೆ. ಇರ್ಲಿ, ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಡಿಕೆ ಹೇಳಿದ್ದಾರೆ. ಯಾರ್ಯಾರು ಇಲ್ಲಿ ಉದ್ಯೋಗ ಪ್ರಾರಂಭ ಮಾಡಿದ್ದಾರೆ, ಯಾವುದೇ ಉದ್ಯೋಗ ಆಗಲಿ, ಎಲ್ಲ ಬಹಳ ದೊಡ್ಡ ದೊಡ್ಡಗೆ ಬೆಳೆದಿದ್ದಾರೆ. ದೊಡ್ಡದಾಗಿ ಬೆಳೆದಾಗ ಕೆಲವರು ನಾವು ಯಾವ ಸ್ಟೇಜ್ ಅಲ್ಲಿ ಇದ್ದೀವಿ, ಈಗ ಯಾವ ಸ್ಟೇಜ್ ಅಲ್ಲಿ ಆಗಿದ್ದೀವಿ ಅನ್ನೋದು ಮರ್ತು ಬಿಟ್ಟಿದ್ದಾರೆ. ನಾನು ಅದು ಕೇಳಿದೆ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ. ಸೊ ಕೆಲವೆಲ್ಲ ಮರೆತು ಟೀಕೆ ಮಾಡ್ತಾ ಇದ್ದಾರೆ, ಟ್ವೀಟ್ ಮಾಡ್ತಾ ಇದ್ದಾರೆ. ಇನ್ನು ಕಿರಣ್ ಮಜುಮ್ದಾರ್ ಸಾಕಷ್ಟು ಪ್ರಭಾವಿ ಇದ್ದಾರೆ. ಟೀಕೆಯನ್ನ ಮಾಡಲಿ, ಆದರೆ ಎಚ್ಚರದಿಂದ ಮಾಡಲಿ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಬನ್ನಿ ನೋಡೋಣ. ಕೆಲವು ಉದ್ಯಮಿಗಳು ಕಾಂಗ್ರೆಸ್ ಸರ್ಕಾರನ ಬೇಕು ಅಂತ ಟಾರ್ಗೆಟ್ ಮಾಡ್ತಿದ್ದಾರೆ, ನಿಮಗೆ ಏನಾರು ಅನ್ಸುತ್ತೆ? ಆ ರೀತಿ ಏನು ಅನ್ಸೋದಿಲ್ಲ. ಆದರೆ ಅವರು ನಮಗೆ ಸಹಾಯ ಮಾಡಬೇಕು, ಟೀಕೆ ಟಿಪ್ಪಣಿಗಳನ್ನು ಮಾಡೋದು ಬೇಡ ಅಂತ ಹೇಳೋದಿಲ್ಲ. ನಾವು ನಮ್ಮನ್ನು ಎಚ್ಚರಿಕೆ ಮಾಡೋದ್ರಲ್ಲಿ ಅವ್ರಿಗೂ ಪಾತ್ರ ಇದ್ದೇ ಇರುತ್ತೆ. ಆದರೆ ಅದರ ಇಂಪ್ಯಾಕ್ಟ್ ಏನಾಗುತ್ತೆ ಅಂತ ಯೋಚನೆ ಮಾಡಬೇಕಲ್ಲ. ಡಾಕ್ಟರ್ ಕಿರಣ್ ಮಜುಮ್ದಾರ್ ಅವರ ಹೇಳಿಕೆ ಬಿಸ್ನೆಸ್ ಸರ್ಕಲಲ್ಲಿ, ಇಂಡಸ್ಟ್ರಿ ಸರ್ಕಲ್ನಲ್ಲಿ ಏನು ಸಂದೇಶ ಕೊಡುತ್ತೆ?